ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಆಲ್ರೆಡಿ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಕರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಆ ವ್ಲಾಗ್ಸ್ ಏನು ಪ್ಲ್ಯಾನ್ ಇಲ್ಲ, ಹಾಗೆ ಸುಮ್ಮನೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. ನಾನು ಅಡುಗೆ ಮಾಡ್ತಿರ್ಬೇಕಾದ್ರೆ ಜಿಯು ಕೂಡ ಸ್ಕೂಲಿಂದ ಬಂದ. ಅವ್ನು ಯೂನಿಫಾರ್ಮ್ ತೆಗ್ದಿದ್ದೀನಿ, ಹಾಗೆ ನಿಂತ್ಕೊಂಡಿದ್ದಾನೆ ಸುಮ್ಮನೆ. ಸೊ ಯೂನಿಫಾರ್ಮ್ ಚೇಂಜ್ ಮಾಡಬೇಕು ಇವಾಗ, ಅಂದರೆ ಬೇರೆ ಡ್ರೆಸ್ ಹಾಕಬೇಕು ಅವನಿಗೆ. ಡ್ರೆಸ್ ಹಾಕಬೇಕಾದ್ರೆ ಮಾತ್ರ ತುಂಬ ತರಲೆ ಮಾಡ್ತಾನೆ ನನಗೆ. ಏನಂದರೆ ನನಗೆ ಆ ಡ್ರೆಸ್ ಬೇಡ, ಈ ಡ್ರೆಸ್ ಬೇಡ ಮಮ್ಮ ಅಂತ ಸಿಕ್ಕಾಪಟ್ಟೆ ತರಲೆ ಮಾಡುತ್ತೆ. ಮತ್ತು ಪ್ಯಾಂಟ್ ಅವ್ನಿಗೆ ಇಷ್ಟ ಆಗಲ್ಲ, ಯಾವಾಗಲೂ ಶಾರ್ಟ್ಸ್ ಹಾಕು ಅಂತ ಕೇಳ್ತಿರ್ತಾನೆ. ಅವನಿಗೆ ಡ್ರೆಸ್ ಹಾಕಿದೆ. ಅಷ್ಟರಲ್ಲಿ ಸ್ವಲ್ಪ ಆನ್ಲೈನಿಂದ ಆಯಿಲು ಅದೆಲ್ಲ ಬೇಕಿತ್ತು, ಆರ್ಡ್ರ್ ಮಾಡಿದೆ, ಬಂತು. ಸೊ ಅದೆಲ್ಲ ತೆಗೆದಿಡ್ತಾ ಇದ್ದೀನಿ ನಾನು. ಪೂರಿ ಮಾಡಬೇಕು ಅಂತ ಅಂದ್ಕೊಂಡ. ಸೊ ಎಣ್ಣೆ ನೋಡ್ತೀನಿ, ಎಣ್ಣೆ ಇಲ್ಲೇ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಬೇಕಿತ್ತು, ನೋಡಿ ಸ್ವಲ್ಪ ಇತ್ತು, ಇನ್ನೊಂದು ಸ್ವಲ್ಪ ತರಿಸಿ ಹಾಕಿದೆ. ರೆಡಿ ಮಾಡ್ತಾ ಇದ್ದೀನಿ ಪೂರಿ. ಜಿಯುಗೆ ಪೂರಿ ಅಂದರೆ ಫೇವ್ರೇಟ್ ಅವನಿಗೆ. ಪೂರಿ ದೋಸೆ ಇದು ಎರಡು ಫೇವ್ರೇಟ್ ಅಂತ ಹೇಳ್ಬೋದು ಅವನಿಗೆ. ಸೊ ಬೇಕಾದರೆ ಪೂರಿ ಮತ್ತು ದೋಸೆ ಎರಡೂ ವಾರ ಪೂರ್ತಿ ತ್ರೀ ಟೈಮ್ಸು ಕೂಡ ಬೇಕಾದರೂ ತಿಂತಾನೆ. ರೈಸು ಇಷ್ಟ ಆಗುತ್ತೆ, ಬಟ್ ಜಾಸ್ತಿ ದೋಸೆ ಪೂರಿ ಇದಂದರೆ ಇಷ್ಟ ಆಗುತ್ತೆ. ಓಕೆ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆಲ್ಲ ಏನು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಏನನ್ನ ತುಂಬ ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂತ. ಊಟ ಎಲ್ಲ ಆದಮೇಲೆ ನಾನು ಸ್ವಲ್ಪ ಹೊತ್ತು ಕೆಲಸ ಮಾಡ್ತಾ ಇದ್ದೆ. ಕೆಳಗಡೆ ಬೇರೆ ಕೆಲಸಗಳು ಏನೇನಿರುತ್ತೆ ಅದೆಲ್ಲ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಮೇಲ್ಗಡೆ ಬಂದೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ. ಯಾಕೆಂದರೆ ನನಗೆ ಬೆಳಗ್ಗೆ ಬೇಗ ಹೇಳ್ತೀನಲ್ಲ, ಸೊ ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಆದರೂ ಸುಮ್ಮನೆ ಹಾಗೆ ರಿಲ್ಯಾಕ್ಸ್ ಮಾಡಿದ್ರೆ ನನಗೆ ಈವ್ನಿಂಗ್ ಬೇರೆ ಕೆಲಸಗಳು ಮಾಡೋದಕ್ಕೆ ಮೂಡ್ ಇರುತ್ತೆ. ಇಲ್ಲ ಅಂದರೆ ಆಗೋದೇ ಇಲ್ಲ. ಅದಕ್ಕೆ ಜಿಯನ್ನು ಕೂಡ ಬರ್ತೀನಿ ಅಂದ, ಅವ್ರ ಪಾಪ ಕರ್ಕೊಂಬರ್ತಾಯಿದ್ರು. ಸೊ ಅಷ್ಟೆಲ್ಲ ನಾನು ಬಂದು ಸುಮ್ಮನೆ ಹಾಗೆ ಮಲ್ಕೊಂಡೆ. ಮತ್ತು ಈವ್ನಿಂಗು ಮಳೆ ಬಂದು ನಿಂತಿತ್ತು. ಸೊ ಇದರಿಂದ ಏನಂದರೆ ವೆದರ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸ್ವಲ್ಪ ಗಾಳಿ ಬೀಸ್ತಾ ಇತ್ತು, ತಂಪಾಗಿತ್ತು. ಮತ್ತು ಅದು ಮಳೆ ಬಂದು ನಿಂತ ಮೇಲೆ ಬರುತ್ತಲ್ಲ ಮಣ್ಣಿಂದು ಸ್ಮೆಲ್ಲು, ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಜಿಯಾ ನಿನ್ನ ಮಲಗಿದ. ನಾನು ಮೇಲ್ಗಡೆ ಬಂದೆ ಸ್ನಾನಕ್ಕೆ ಹೋಗೋಣ ಅಂತ. ಯಾಕೆಂದರೆ ಸ್ನಾನ ಮುಗಿಸಿ ಪೂಜೆ ಮಾಡೋಣ ಅಂದ್ಬಿಟ್ಟು. ಸೊ ಅವ್ನಿಗೆ ಆ ಕಡೆ ಈ ಕಡೆ ಪಿಲ್ಲೋ ಹಾಕಿರ್ತಿದ್ದೀನಿ, ಏನಾದರೂ ಬೆದ್ಬಿಟ್ರೆ ಅಂತ. ಏನು ಬೀಳಲ್ಲ, ಆದರೂ ಸೇಫ್ಟಿಗೆ ಹಾಕಿರ್ತೀನಿ. ಸೊ ನಾನಿವಾಗ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸ್ನಾನ ಮಾಡಿ ಪೂಜೆ ಕೂಡ ಮಾಡಬೇಕು. ಸೊ ಸ್ನಾನ ಮಾಡ್ಕೊಂಡು ಬಂದು ನಾನು ಪೂಜೆ ಮಾಡ್ತಾ ಇದ್ದೀನಿ. ನನಗೇನು ಗೊತ್ತಾ, ಪೂಜೆ ಮಾಡಬೇಕಾದ್ರೆ ಅದನ್ನು ಈ ರೀತಿಯೇ ಮಾಡಬೇಕು, ಆ ರೀತಿಯೇ ಮಾಡಬೇಕು ಅಂತ ಏನಿಲ್ಲ. ನನಗೆ ಭಕ್ತಿಯಿಂದ ಮಾಡಬೇಕು ಅಂತ ಅಷ್ಟೇ ನಾನು ಯಾವಾಗಲೂ ಹೇಳೋದು. ಅದು ಅವರವರ ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ಭಕ್ತಿಯಿಂದ ಮಾಡಬೇಕು ಅಂತ ಅಷ್ಟೇ ಇರೋದು. ಪೂಜೆ ಎಲ್ಲ ಆದಮೇಲೆ ನಾನು ಕೆಳಗಡೆ ಹೋದೆ. ಟೀ ಏನಾದರೂ ಮಾಡ್ಕೊಂಡು ಕುಡ್ಬಿಟ್ಟು ಆಮೇಲೆ ನಂದು ಹೇರ್ನೆಲ್ಲ ಡ್ರೈ ಮಾಡೋಣ ಅಂತ. ಫ್ರೆಂಡ್ಸ್, ಮಧ್ಯಾಹ್ನ ವ್ಲಾಗಲ್ಲಿ ನಿಲ್ಲಿಸಿದೆ. ಏನಂದರೆ ಆಫ್ಟರ್ನೂನ್ ಆದಮೇಲೆ ನಾನು ಬಾತೆಲ್ಲ ಮಾಡಿ ಆಮೇಲೆ ಈವ್ನಿಂಗ್ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ಜುಂಬಾಗೆ ಹೋಗಿ ಬಂದು ಇವಾಗ ಸೊ ಡಿನ್ನರ್ ಮಾಡ್ತಾ ಇದ್ದೆ.
ಡಿನ್ನರ್ ಮಾಡ್ತಾ ಮಾಡ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಹೆಂಗೆ ಹೋಗ್ತಾ ಇದೆ. ಒಂದೊಂದ್ಸರಿ ಹಂಗಾಗುತ್ತೆ, ಒಂದೊಂದ್ಸರಿ ಪ್ಲ್ಯಾನ್ ಮಾಡಿರೋ ಥರ ಆಗುತ್ತೆ, ಒಂದೊಂದ್ಸರಿ ಪ್ಲ್ಯಾನ್ ಮಾಡಿದ್ರು ಅದು ಆಗಲ್ಲ. ಸೊ ಜಿಯನ್ಗೆ ಪೂರಿನೇ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಪೂರಿ ಮಾಡಿದೆ. ಸೊ ಇವಾಗ ಜಿಯನ್ ಪೂರಿನೇ ಬೇಕಂತ, ಸೊ ಅವನಿಗೆ ಪೂರಿನೇ ಮಾಡ್ತಿದ್ದೀನಿ. ನಮಗೆ ರವಾ ರೊಟ್ಟಿ ಮಾಡ್ತಾ ಇದ್ದೀನಿ. ಸೊ ಏನಂದರೆ ತುಂಬ ಜನ ಕೇಳ್ತಾ ಇದ್ದೀವಿ, ರಮ್ಯಾ ಇವಾಗ ನಿಮ್ಮದು ಹೇರ್ ಎಲ್ಲ ಗ್ರೋ ಆಗಿದೆ, ಏನು ಮಾಡ್ತಿದ್ದೀರಾ ಅಂತ. ಸ್ಪೆಷಲಾಗಿ ಅಂತ ನಾನು ಏನು ಮಾಡ್ತಿಲ್ಲ. ನಾರ್ಮಲಾಗಿ ಒಳ್ಳೆ ಪ್ರಾಡಕ್ಟ್ಸ್ ಮಾಮೂಲಿ ನಾನು ನಿಮ್ಗೇನು ತೋರಿಸ್ತೀನಿ ನಾನು ಅದೇ ಯೂಸ್ ಮಾಡೋದು. ನಾನೇನು ಸಪ್ರೇಟಾಗಿ ಏನು ಸ್ಪೆಷಲಾಗಿ ಏನು ಯೂಸ್ ಮಾಡಲ್ಲ. ಅದಾದಮೇಲೆ ನೆಕ್ಸ್ಟು ಇವಾಗ ಚೆನ್ನಾಗಿ ಊಟ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಸೊ ಫಸ್ಟು ಡಯಟು ಅದು ಇದು ಅಂತ ಊಟ ಸ್ವಲ್ಪ ಕಡಿಮೆ ಮಾಡ್ತಿದ್ದೆ. ಬಟ್ ಇವಾಗ ಏನು ಡಯಟೆಲ್ಲ ಮಾಡಲ್ಲ, ಊಟ ಚೆನ್ನಾಗಿ ಮಾಡ್ತೀನಿ. ಸೊ ಮೇ ಬಿ ಅದರಿಂದ ಇರ್ಬೋದು, ಗೊತ್ತಿಲ್ಲ. ಒಳ್ಳೆಯಲ್ಲಿ ನನಗೂ ಗೊತ್ತಾಗ್ತಿದೆ ಡಿಫ್ರೆನ್ಸು. ಅಷ್ಟೇ. ಅದು ಬಿಟ್ಟರೆ ಅದೇ ಪ್ರಾಪರ್ ಹೇರ್ ಕೇರ್, ನಿದ್ರೆ ಮಾಡ್ತೀನಿ. ಅಕಸ್ಮಾತ್ ನಂಗೆ ನೈಟ್ ಏನಾದರೂ ಲೇಟಾಗಿ ನಿದ್ರೆ ಮಾಡಿಲ್ಲ ಅಂದರೂ ಮಧ್ಯಾಹ್ನ ಸ್ವಲ್ಪ ಅಟ್ಲೀಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೆ ಒಂದು ಹಾಫ್ ಆನ್ ಅವರ್ 1 ಅವರ್ ಅವಾಗ ಒಂದೊಂದ್ಸರಿ ನಿದ್ರೆ ಮಾಡ್ತೀನಿ. ಮಧ್ಯಾಹ್ನ ನಿದ್ರೆ ಅಂದರೆ ಒಂದು ಪವರ್ ನ್ಯಾಪ್ ಥರ. ಸೊ ಒಳ್ಳೆ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ತೀನಿ, ಆದಷ್ಟು ಆರಾಮಾಗಿರ್ತೀನಿ, ಖುಷಿಯಾಗಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಸ್ಪೆಷಲ್ ಆಗಂತರ ಏನೂ ಮಾಡ್ತಿಲ್ಲ. ಎಷ್ಟೊಂದು ಜನ ಕೇಳ್ತಾ ಇರಿ, ರಮ್ಯಾ ಏನಾದ್ರು ಬೇರೆ ಥರ ಹೇರ್ ಕೇರ್ ಫಾಲೋ ಮಾಡ್ತಿದ್ರೆ ಹೇಳಿ ಅಂತ. ಹೇರ್ ಕೇರ್ ನಾನು ನಿಮಗೇನು ತೋರಿಸ್ತೀನಿ ಅದೇ ಫಾಲೋ ಮಾಡೋದು, ಅದೇ ನಾನು ಯೂಸ್ ಮಾಡೋದು. ಓಕೆ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ರೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸ್ಪೆಷಲಾಗಿ ಏನು ನಾವೇನು ಬೇರೆ ಬೇರೆ ಮಾಡಬೇಕು ಅಥವಾ ಆ ಥರದ್ದೆಲ್ಲ ಏನಿಲ್ಲ. ಹಾಗೆಯೇ ಈ ವ್ಲಾಗಲ್ಲಿ ತುಂಬ ಜನ ನಂದು ಇಯರಿಂಗ್ಸ್ ತೋರಿಸಿ, ರಮ್ಯಾ ನಿಮ್ಮದು ಜುಮ್ಕಗಳು ಚೆನ್ನಾಗಿದೆ ಅಂತ ಕೇಳ್ತಿದ್ದೀರಾ. ಸೊ ನಾನು ತುಂಬ ಸರಿ ತೋರಿಸಿದ್ದೀನಿ, ಒಂದೊಂದು ಮಧ್ಯ ವ್ಲಾಗ್ಸಲ್ಲಿ ಹಾಕೊಂಡಾಗ, ಏನಾದ್ರು ಫಂಕ್ಷನ್ ಇದ್ದಾಗ ಹಾಕೊಂಡಾಗ. ಸೊ ಈ ವ್ಲಾಗಲ್ಲಿ ನಾನು ತೋರಿಸ್ಬಿಟ್ಟು ಈ ವ್ಲಾಗ್ನ ಹೆಂಗೆ ಮಾಡ್ತೀನಿ. ಇದೊಂಥರ ಸ್ಮಾಲ್ ವ್ಲಾಗ್. ನಾನು ಈ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೆ ವ್ಲಾಗು. ಹೆಂಗೆ ನೋಡೋಣ ಹೆಂಗೆ ಅಂದರೆ ಸರಿ ನನಗೆ ಏನನ್ಸುತ್ತೆ ಅಂದರೆ ಪ್ಲ್ಯಾನ್ ಮಾಡಿ ಮಾಡೋದಕ್ಕಿಂತ ಮಾಡದೆ ಹೆಂಗೆ ವ್ಲಾಗ್ಸ್ ಹೆಂಗೆ ಹೋಗುತ್ತೆ ಅಂತ ಒಂದೊಂದ್ಸರಿ ನಂಗೆ ಅದು ಕೂಡ ನನಗೆ ಇಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತಿದ್ಯಾ ಏನು ಮಾಡ್ತಿಲ್ಲ. ಅವನಿಗೆ ಜಂಪ್ ಮಾಡೋದು ಅಂದರೆ ಖುಷಿ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಜಂಪ್ ಮಾಡ್ತಾನೆ ಇರುತ್ತೆ, ನಿಲ್ಸೋದೇ ಇಲ್ಲ. ಇವಾಗ ಜಿಯನ್ ಏನಂದರೆ ಈವ್ನಿಂಗು ಆಟ ಆಡ್ತಾನೆ, ಆಮೇಲೆ ನೈಟು ಊಟ ಆದಮೇಲೂ ಕೂಡ ಸ್ವಲ್ಪ ಹೊತ್ತು ಈಚೆ ಆಟ ಆಡಬೇಕು ಅಂತಾನೆ. ವೆದರ್ ಕೂಡ ಚೆನ್ನಾಗಿರುತ್ತಲ್ಲ, ಸೊ ಸ್ವಲ್ಪ ಹೊತ್ತು ಕರ್ಕೊಂಡೋಗಿ ನಾನು ಈಚೆ ಅವನಿಗೆ ಆಟ ಆಡಿಸ್ತೀನಿ. ಇಬ್ಬರು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅದು ಇದು ಮಾತಾಡಿಕೊಂಡು ನಕ್ಕೊಂಡು ಆಟ ಆಡಿಕೊಂಡು. ಇವಾಗಂತೂ ಅವನ ಜೊತೆ ಆಟ ಆಡೋದು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನನ್ನ ಬ್ಲಾಗಲ್ಲಿ ಹೇಳಿದೆ ನಂದು ಇಯರಿಂಗ್ಸ್ ತೋರಿಸ್ತೀನಿ, ಅದಾದಮೇಲೆ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರ, ರಮ್ಯಾ ನಿಮ್ಮ ಜುಮ್ಕ ಮತ್ತು ಚಾನ್ಬಾಲಿ ಇಯರಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಅದು ಡಿಸೈನ್ ತೋರಿಸಿ ಅಂತ. ಸೊ ಇನ್ನೊಂದು ಇಯರಿಂಗ್ ಇದೆ ದೊಡ್ಡದು, ಅದು ಬಟ್ ಬ್ಯಾಂಕಲ್ಲಿದೆ. ಇದು ಇವಾಗ ರೀಸೆಂಟಾಗಿ ಫೆಸ್ಟಿವಲ್ಗೆ ತಂದಿದ್ದರಿಂದ ಇದೆ ಅಷ್ಟೇ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಇದು ಕೂಡ ಬ್ಯಾಂಕ್ ತೊಗೊಂಡೋಗಿ ಇಟ್ಬಿಡ್ತೀನಿ. ಸೊ ಅದಕ್ಕೆ ನನಗೆ ಯಾವುದಾದ್ರು ಏನಾದರೂ ಕೇಳಿದಾಗ ನನಗೆ ಹೇಳೋದಕ್ಕಾಗೋದಿಲ್ಲ. ಸೊ ಇಲ್ಲ, ನಮ್ಮದು ಬ್ಯಾಂಕಲ್ಲೇ ಇರುತ್ತೆ. ಸೊ ಫಸ್ಟ್ ಬಂದು ಇದು ನಂದು ಚಾನ್ಬಾಲಿ ಇಯರಿಂಗ್. ಇದು ನನಗೆ ತುಂಬ ಇಷ್ಟ ಆಯ್ತು. ತೊಗೊಂಡಾಗಲೂ ಕೂಡ ನಾನು ನಿಮಗೆ ತೋರಿಸಿದೆ ಅನಿಸುತ್ತೆ. ನನ್ನ ರೆಗ್ಯುಲರಾಗಿ ಅವಾಗಿಂದ ಫಾಲೋ ಮಾಡ್ತಿರೋರು ಎಲ್ಲರೂ ನೋಡಿರ್ತೀರ, ಯಾಕೆಂದರೆ ನಾನು ತೊಗೊಂಡಾಗಲೂ ತೋರಿಸಿದ್ನಲ್ಲ, ಅದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಆವಾಗ ಇದು ಎಲ್ಲ ಟ್ರೆಂಡಲ್ಲಿ ಇದ್ದಾಗ ಬೇಕು ಅಂತ ತೊಗೊಂಡಿದ್ದೆ. ಸೊ ನಂಗೆ ಇದು ಆ್ಯಂಟಿಕ್ ಇದ್ದು, ನನಗೆ ಮಾಮೂಲಿ ನಾರ್ಮಲ್ ಎಲ್ಲೋ ಗೋಲ್ಡ್ ಬರುತ್ತಲ್ಲ, ಅದಕ್ಕಿಂತ ನನಗೆ ಈ ಥರ ಆ್ಯಂಟಿಕಲ್ಲಿದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಇದು ಆಲ್ಮೋಸ್ಟ್ ಎಲ್ಲ ಆ್ಯಂಟಿಕೆಲ್ಲ ಇರೋದು. ಕೆಲವೊಂದು ಮಾತ್ರ ಆವಾಗ ಮದುವೆ ಟೈಮಲ್ಲಿ ತೊಗೊಂಡಿದ್ದೆಲ್ಲ ಪ್ರಾಪರ್ ಎಲ್ಲೋ ಕಲರ್ ಗೋಲ್ಡ್ ಇದೆ. ನೆಕ್ಸ್ಟ್ ಇದು ಆ್ಯಂಟಿಕ್, ಇದು ಕೂಡ ನೋಡಿರ್ತೀರ. ಇದು ತೊಗೊಂಡಾಗಲೂ ತೋರಿಸಿದ್ನ ಇಲ್ವಾ ಅದು ನೆನಪಿಲ್ಲ ನನಗೆ, ಬಟ್ ಇದು ತುಂಬ ಸರಿ ಎಷ್ಟೊಂದು ಫೆಸ್ಟಿವಲ್ಸ್ಗೆಲ್ಲ ಹಾಕ್ಕೊಂಡಿದ್ದೀನಿ. ಆವಾಗ ತುಂಬ ಜನ ಹೇಳಿದ್ದೀರಾ ರಮ್ಯಾ ಚೆನ್ನಾಗಿದೆ ಅಂತ. ಸೊ ಈ ರೀತಿಯಾಗಿದೆ. 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 ಈ ರೀತಿಯಾಗಿದೆ.
ನೆಕ್ಸ್ಟ್ ಬರೋಣ, ಇದು ಕೂಡ ನೋಡಿರ್ತೀರ. ಸೊ ಇದು ಕೂಡ ತುಂಬ ಸರಿ ಹಾಕ್ಕೊಂಡಿದ್ದೀನಿ. ಇದು ಈ ಫೆಸ್ಟಿವಲಲ್ಲಿ ಕೂಡ ಹಾಕ್ಕೊಂಡಿದ್ದೆ. ಸೊ ಇದು ನನಗೆ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಇದನ್ನು ಯಾವ ಡ್ರೆಸ್ಗೆ ಇಲ್ಲ ಯಾವ ಸ್ಯಾರಿಗೆ ಯಾವುದೇ ಕಲರಲ್ಲಿ ಹಾಕೋಬೋದು. ಅದಕ್ಕೆ ನನಗೆ ಇದು ತುಂಬ ಇಷ್ಟ ಆಗುತ್ತೆ. ಇದು ಕೂಡ ಆ್ಯಂಟಿಕ್ಕೆ. ಸೊ ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಿಂಪಲ್ ವ್ಲಾಗ್ ಅಂತ ಹೇಳ್ಬೋದು. ನಂದು ರೂಟೀನಿಂದ ಸ್ಟಾರ್ಟ್ ಆಗಿ ಸ್ವಲ್ಪ ಜನ ಕೇಳ್ತಿದ್ರಿಂದ ತೋರಿಸ್ದೆ, ನಾನು ಮತ್ತೆ ಏನೂ ಇಲ್ಲ. ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.